ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಎಂದು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದ್ದಾವೆ, ಆದರೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಎಂದು ಲೇವಡಿ ಮಾಡಿದರು. ಇನ್ನು ನಾನೇ ಸಿಎಂ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ನಿಮ್ಮ ಕುರ್ಚಿ ಗಟ್ಟಿ ಇದ್ರೆ ದೆಹಲಿಗೆ ಹೋಗ್ತಾ ಇರಲಿಲ್ಲ, ವಿಧಾನಸೌಧದಲ್ಲಿ ಕುಳಿತು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಎಂದು ಸಲಹೆ ನೀಡಿದರು. ದೆಹಲಿಯಲ್ಲಿ ಕುಳಿತಿರಿ ಅಂದ್ರೆ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ, ನಿಮಗೆ ಏನೋ ಭಯ ಇದೆ ಎಂದು ಸಿಎಂ ಸಿದ್ದರಾಮಯ್ಯಗೆ ಯತ್ನಾಳ್ ಟಾಂಗ್ ನೀಡಿದರು. ಬೇಡಿಕೆ ಅವೇನು ಆಗಲಾರ ಬೇಡಿಕೆನಲ್ಲ. ಅವ್ರ ದುಡ್ದಾರ ಪಗಾರ ಕೊಡಬೇಕಿತ್ತೇ ಐತಿ. ತಿಂಗಳ ಅವ್ರಿಗೆ ಪಗಾರ ಕೊಟ್ಟರೆ ಅವ್ರು ಜೀವನ ನಡೀತದೆ. ಅದನ್ನು ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಾಗ ಇತ್ತು ಸತ್ತೈತೆ ಅನ್ನೋ ಹೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ನ ಎಲ್ಲ ಕಾರ್ಮಿಕರು ಸಿಬ್ಬಂದಿಯವರು ಹೊರಬಿಟ್ಟಾಗ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನೊಂದು ವಾರ ಹಿಂಗೆ ಹೋಗ್ತದೆ. ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಆಗತ್ತೆ. ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ. ಮುಖ್ಯಮಂತ್ರಿಗಳು ದಿಲ್ಲಿಯಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರದ ಒಕ್ಕೂಟ ಏನಿದೆ ಪೌರ ಕಾರ್ಮಿಕರು ಡ್ರೈವರ್ಗಳು ಎಲ್ಲರಿಗೂ ಅವಶ್ಯ ಇದೆ. ಕಾಯಂ ಮಾಡಲೇಬೇಕು. ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯಂ ಮಾಡಬೇಕು, ಆಪರೇಟರ್ ಕಾಯಂ ಮಾಡಬೇಕು. ಪೌರ ಕಾರ್ಮಿಕರಿಗೆ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಳಿದ್ದ ಪ್ರಾರಂಭ ಮಾಡಬೇಕು. ಪೌರ ಕಾರ್ಮಿಕರು ಕಾಯಂ ಮಾಡಬೇಕು. ಅದನ್ನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಏನು ಬೆಳೀತದವು ಇದೆ. ಇಲ್ಲಾಂದ್ರೆ ನಾಳೆ ವಿಧಾನಸಭೆ ಒಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತಗೋತೀನಿ. ಎಳೆಯಾಗಿ ಏನೇನು ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾ ಇದೆ ಅನ್ನೋದನ್ನು 100 ಯಾವುದೇ ಧರಣಿ ಕುಂಡ್ರದಾಗಲ್ಲ ಹೋರಾಟ ನಾನು ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದೆ. ಸಿಎಂ ಹೇಳ್ತಾರೆ ನಾನೇ 5 ವರ್ಷ ಅಂತ ಹೇಳ್ತಾರೆ. ಮತ್ತು BJP ಶಾಸಕರು ಹೇಳ್ತಾರೆ ಸುರೇಶ್ ಗೌಡರು, DK ಶಿವಕುಮಾರ್ಗೆ ಯಾವಾಗ ಸಿಎಂ ಆಗ್ಬೇಕು ಅನ್ನೋದು ಗೊತ್ತೈತಿ, ಬತ್ತಳಿಕೆಯಲ್ಲಿ ಅವ್ರಿಗೆ ಬಾಣದವ ಅಸ್ತ್ರದವ ಅಂತ ಹೇಳ್ತಾರೆ. ನೋಡ್ರಿ, BJP ಏನು ಕೆಲಸ ಇಲ್ಲ, ಅವ್ರ ಜಗಳ ಹೇಳಕತ್ತಾರೆ. ನಾವು ಆಗ್ರಹ ಮಾಡ್ಕೊಂಡು ಸರ್ಕಾರ ಸತ್ತಿದೆ, ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ, ಭಾಳಷ್ಟು ರಾಜ್ಯದ ಸಮಸ್ಯೆಗಳದಾವು, ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸ್ಕೋಬೇಕು. ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿ ಬಿಟ್ಟು. ಸಿಎಂ ನಾನೇ 5 ವರ್ಷ ಅಂತಾರೆ. ನೀವೇ 5 ವರ್ಷ ಅಂದ್ರೆ ದಿಲ್ಲಿಗೆ ಯಾಕೆ ಕೂತೀರಿ? ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. DK ಶಿವಕುಮಾರ್ 2-3 MLAಗಳು ಅಷ್ಟೇ ಸಪೋರ್ಟ್ ಅದ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಒಂದು ವಿಧಾನಸೌಧ ಕೆಲಸ ಮಾಡಿರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡಿರಿ. ನಿಮ್ಗೆ ಯಾವ ಮಗ ಬೇಡ ಮನೆಗೆ? ನೀವು ಯಾರು ಬೇಡ ಅಂತಾರೆ? ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದ ಅಂತ ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿಗೆ ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ, ಕರ್ನಾಟಕದಲ್ಲಿ 50,000 ಇರಲಿ, ನನಗೇನು ಸಂಬಂಧ ಇಲ್ಲ, ಅವ್ರ ಪಾರ್ಟಿಂದ ಹೇಳಿ. ಅದಕ್ಕೆ ನಾನು ಇಷ್ಟೇ ಅನ್ನೋದು, ತಕ್ಷಣ ದಿಲ್ಲಿಯಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್. ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ಘೋಷಣೆ. ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಸೊ ಅವರೇ ನಾವ್ ಏನ್ ಪ್ರಶ್ನೆ ಕೇಳೋದಕ್ಕೆ ಬಂದಿದೀವೋ ಅದಾಗದೆ ಅವರೇ ಹೇಳ್ತಾರೆ ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಬಂದಿದ್ದ ದಿನಾನೇ ನನಗೆ ಕಾಲಿಟ್ನು, ಅವತ್ತಿನ ದಿನಾನೇ ನನಗೆ ಉತ್ತರ ಸಿಕ್ಬಿಟ್ಟು. ಫಸ್ಟ್ ನಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಅದೆಲ್ಲ ಇಲ್ಲಿಗೆ ಬಂದಿದ ತಕ್ಷಣ 1 ವೀಕಲ್ಲೇ ಮುಗೀತು ಅಂತ ಹೇಳ್ಬೋದು. ಅದಾದ್ಮೇಲೆ ಉದ್ಯೋಗದ್ದೇ ಆಗಿರ್ಬೋದು, ಮನೆ ಪ್ರಾಬ್ಲಮ್, ನೆಮ್ಮದಿ ಎಲ್ಲ ಚೆನ್ನಾಗಾಯ್ತು ಇಲ್ಲಿಗೆ ಬಂದ್ಮೇಲೆ. ಬೇರೆಯವರು ದುಡ್ಡು ಕೊಡ್ಬೇಕಾಗಿದ್ರು, ಆ ದುಡ್ಡು ಬರಂಗ್ ಮಾಡ್ಕೊಟ್ಟಿದ್ದಾಳೆ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಸರಳ ಪರಿಹಾರ ಮಾರ್ಗವನ್ನ ಸೂಚಿಸುತ್ತಾರೆ. ಕೆಲಸ ಆದ ನಂತರವೇ ಗುರು ಕಾಣಿಕೆ. ಕಷ್ಟ ಅಂತ ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ. ಪರಿಹಾರ ಪಡೆದ ಜನರ ಅಭಿಪ್ರಾಯವನ್ನ ನೋಡಿ ಹಿಂದೆ ಕರೆ